ಫ್ರೆಂಡ್ಸ್, ನಾನು ಫ್ಲಿಪ್ಕಾರ್ಟಿಂದ ಕೆಲವು ಡ್ರೆಸ್ಸಸ್ ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ ಕಲೆಕ್ಷನು. ಆಫರ್ ಇದೆ ಇವಾಗ. ಅಂದರೆ ಡಿಸೆಂಬರ್ ತಿಂಗಳಲ್ವ, ಎಂಡಿಂಗ್ ತಿಂಗಳಲ್ವ, ಹಾಗಾಗಿ ಇವಾಗ ಆಫರ್ ಬಿಟ್ಟಿದ್ದಾರೆ. ನಾನೊಂದು 3 ಡ್ರೆಸ್ ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗಂತೂ ಅವೈಲೇಬಲ್ ಇದೆ, ಆರಾಮಾಗಿ ತೊಗೊಬೋದು. ಯಾವ ಥರ ಇದೆ ಅಂತ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಅಂದರೆ, ಈ ಬಟ್ಟೆ ಎಷ್ಟು ಕಮ್ಮಿಗೆ ಸಿಗುತ್ತೆ ಅಂತಂದರೆ ಖಂಡಿತವಾಗ್ಲೂ ನೀವು ನೋಡಿದ್ರೆ ನಿಮಗೂ ತೊಗೋಬೇಕು ಅನಿಸುತ್ತೆ. ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು. ಇದು ಬಂದು ಎಷ್ಟಿರುತ್ತೆ ಅಂತಂದರೆ, ಈಗ ಆಫರ್ ಇರೋದ್ರಿಂದ ನಮಗೆ ಕಮ್ಮಿ ಸಿಕ್ಕಿದೆ. ಕಲೆಕ್ಷನ್ ತುಂಬ ಚೆನ್ನಾಗಿದೆ ನೋಡಿ. ಒಂಥರ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಇದು ಫ್ರಂಟು ನೋಡಿ, ಈ ಥರ ಬಂದಿದೆ ಡಿಸೈನ್ ನೋಡಿ. ಇದು ಫ್ರಂಟ್ ಈ ಥರ ಬಂದಿದೆ ನೋಡಿ. ಬ್ಯಾಕಲ್ಲಿ ಈ ಥರ ಡಿಸೈನ್ ಇದೆ. ಇದು ತುಂಬ ಚೆನ್ನಾಗಿದೆ. ಬಟ್ಟೆ ಮಾತ್ರ ಸಕ್ಕತ್ತಾಗಿದೆ. ಇದು ನಿಜವಾಗ್ಲೂ ಇದು ಎಷ್ಟು ಚೆನ್ನಾಗಿದೆ ನೋಡಿ, ಅಷ್ಟು ಚೆನ್ನಾಗಿದೆ ಈ ಬಟ್ಟೆ. ಇದು ಬಂದು ಮಾಮೂಲಿ ಟೈಮಲ್ಲಿ ನಾವು ತೊಗೊತೀನಿ ಅಂದರೆ 1,500 ಐತಿ. ಇವಾಗ ಆಫರ್ ಇರೋದ್ರಿಂದ ಬರೀ 900 ಇದೆ ನೋಡಿ ಬಟ್ಟೆ. ಇದು ತುಂಬ ಚೆನ್ನಾಗಿದೆ. ಕ್ಲಾತ್ ಅಂತೂ ಅಷ್ಟು ಚೆನ್ನಾಗಿದೆ. ಎಷ್ಟು ಪರ್ಫೆಕ್ಟಾಗಿ ಕೂರುತ್ತೆ ಅಂದರೆ ಡ್ರೆಸ್ಸು ಅಷ್ಟು ಚೆನ್ನಾಗಿದೆ. ಕ್ಲಾತ್ ಮಾತ್ರ ಸೂಪರ್ ಅಂತ ಹೇಳ್ಬೋದು. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಕ್ಲಾತು ನೋಡಿ. ಇವಾಗ ಆಫರ್ ಇದೆ, ಡಿಸೆಂಬರ್ ಎಂಡಿಂಗ್ ಅಲ್ವ ಇವಾಗ, ಹಂಗಾಗಿ ಇವಾಗ ಫ್ಲಿಪ್ಕಾರ್ಟಲ್ಲಿ, ಮೀಶೋದಲ್ಲಿ ಎಲ್ಲದರಲ್ಲೂ ಆಫರ್ ಇದೆ. ಫ್ಲಿಪ್ಕಾರ್ಟಲ್ಲಂತೂ ಬಟ್ಟೆ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್. ಹಂಗಾಗಿ ನಾನು ತೋರಿಸ್ತಾ ಇರೋದು ಈ ಬಟ್ಟೆ. ತುಂಬ ನೋಡಿ, ಇದಕ್ಕೆ ಪ್ಯಾಂಟ್ ಬಂದಿರೋದು ಎಷ್ಟು ಚೆನ್ನಾಗಿದೆ. ಪ್ಯಾಂಟು ನೋಡಿ ನೋಡಿ, ಪ್ಯಾಂಟ್ ಇದು ನೋಡಿ, ಪ್ಲಾಜಾ ಪ್ಯಾಂಟ್ ಬಂದಿರೋದು ನೋಡಿ. ಪ್ಲಾಜಾ ಪ್ಯಾಂಟ್ ಎಷ್ಟು ಚೆನ್ನಾಗಿದೆ, ಫ್ರೀಯಾಗಿದೆ ನೋಡಿ. ಇದು ಪ್ಲಾಜಾ ಪ್ಯಾಂಟು. ಡ್ರೆಸ್ ಮಾತ್ರ ಸೂಪರ್ ಅಂದರೆ ಸೂಪರ್, ಸಕ್ಕತ್ತಾಗಿದೆ ಕಲೆಕ್ಷನ್ಸು. ಆರಾಮಾಗಿ ತೊಗೊಬೋದು. ಇವಾಗ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಹಾಗಾಗಿ ನಾನು ತೊಗೊಂಡಿದ್ದಲ್ಲ, ವಿಡಿಯೋನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಇನ್ನೊಂದು ಡ್ರೆಸ್ ತೊಗೊಂಡೆ ನಾನು. ಇದೊಂದು ಡ್ರೆಸ್ಸು. ಇದು ಬಂದು ಸೆಟ್ ಮಾಮೂಲಿ ಎಲ್ಲದೂ ಅಷ್ಟೇ. ಪ್ಯಾಂಟು, ವೇಲು, ಟಾಪ್ ಎಲ್ಲ ಸೆಟ್ಟು ನೋಡಿ ನೋಡಿ. ಇದು ಎಷ್ಟು ಚೆನ್ನಾಗಿದೆ. ಇದು ಎಷ್ಟು ಹೇಳಿ, ಇದು 600 ಇದೆ. ಆಫರ್ ಬರೀ 300ಗೆ ನೋಡಿ. ಬರೀ 300 ಈ ಡ್ರೆಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ. ಕ್ಲಾತ್ ಮಾತ್ರ ಸೂಪರ್ ಆಗೈತಿ. 300 ಈ ಥರ ಬಟ್ಟೆ ಸಿಗುತ್ತಾ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಹಂಗೂ ಬುಕ್ ಮಾಡಬೇಕಾದ್ರೆ ಬಟ್ಟೆ ಹೇಗಿರುತ್ತೋ ಅಂತ ಅಂದ್ಕೊಂಡೆ. ಬಂದಮೇಲೆ ಗೊತ್ತಾಯಿತು ಬಟ್ಟೆ ಮಾತ್ರ ಸಕ್ಕತ್ತಾಗೈತೆ. ಇದು ನೋಡಿ, 300 ಅಂದರೆ ನಂಬೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ನಾವೀಗ ಪೀಸ್ ತೆಗ್ದು ಸ್ಟಿಚ್ ಮಾಡ್ಸೋಕ್ಕೆ ಎಷ್ಟು ಕೊಡ್ತೀವಿ ಅಂದರೆ, ಬಾಳಿಕೆ ಬರುತ್ತೆ ಪೀಸ್ ತೊಗೊಳೋದು, ಬಟ್ ಸ್ಟಿಚ್ ಮಾಡ್ಸೋಕ್ಕೆ ಎಷ್ಟು ಅಮೌಂಟ್ ಆಗುತ್ತಲ್ವ. ನಾವು ಪೀಸ್ ತೊಗೊಂಡು ಸಪ್ರೇಟು ಸ್ಟಿಚ್ ಮಾಡ್ಸೋಕ್ಕೆಲ್ಲ. ನೋಡಿ, ರೆಡಿ ಎಲ್ಲ ಸಿಗಿದೆ ನೋಡಿ. ಪ್ಯಾಂಟು ಸಹ ಅಷ್ಟೇ ಚೆನ್ನಾಗಿದೆ ನೋಡಿ. ಪ್ಯಾಂಟು ಚೆನ್ನಾಗಿದೆ ನೋಡಿ. ಟಾಪು, ಪ್ಯಾಂಟು, ಅದಕ್ಕೆ ದುಪ್ಪಟ ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ಅಂತ. ದುಪ್ಪಟ ಮಾತ್ರ ಸಕ್ಕತ್ತಾಗಿದೆ ನೋಡಿ. ಡ್ರೆಸ್ ಹಾಕ್ಕೊಂಡು ದುಪ್ಪಟನ ಈ ಥರ ಒಂದು ಸೈಡ್ ಹಾಕೊಂಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಗ್ರ್ಯಾಂಡಾಗಿ ಕಾಣಿಸುತ್ತೆ, ಸಕ್ಕತ್ತಾಗಿದೆ ನಿಜವಾಗ್ಲೂ. ಬರ್ತಡೇ ಇತ್ತು ಅಂತ ಹೇಳ್ಬಿಟ್ಟು ನಾನು ಬರ್ತಡೇಗೆ ತೊಗೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ. ಹಂಗಾಗಿ ಚೆನ್ನಾಗಿತ್ತಲ್ಲ, ನಿಮ್ಮ ಜೊತೆ ಹೇಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಬೇಕಂದರೆ ಹೋಗಿ ನೀವು ಚೆಕ್ ಮಾಡಿ ನೋಡಿ. ಇವಾಗ ತುಂಬ ಅಂದರೆ ಜಾಸ್ತಿ ರೈಟ್ ಇರೋದೆಲ್ಲ ನೈಟ್ ಟೈಮ್ ನೋಡಬೇಕು ನೀವು. ನೈಟು 10 o'clock ಮೇಲೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇಷ್ಟು ಮಧ್ಯಾಹ್ನ ಟೈಮ್ಗಿಂತ ನೈಟ್ ಟೈಮು ಆಫರ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನೋಡಿಬಿಟ್ಟು ನೀವು ಬುಕ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಡ್ರೆಸ್ಗಳು. ಹಾಗೆ ಇನ್ನೊಂದು ಇದು ಜೀನ್ಸ್ ಮೇಲೆ ಹಾಕೋ ಥರ ನೋಡಿ. ಕಾಟನ್ ಬಟ್ಟೆಗಳು, ಎಲ್ಲ ಕಾಟನ್ ಬಟ್ಟೆಗಳು ತುಂಬಾ ಚೆನ್ನಾಗಿದೆ ನೋಡಿ. ಇದು ಅಷ್ಟೇ 300 ನೋಡಿ, ಎಷ್ಟು ಚೆನ್ನಾಗಿದೆ. ಅಂದರೆ ಒಂದೊಂದ್ಸಲ ಆಫರ್ ಬಿಡ್ತಾರಲ್ಲ, ಅವಾಗ ಸಖತ್ತಾಗಿರ್ತವೆ ಬಟ್ಟೆಗಳು. ನಮಗೆ ಕಮ್ಮಿ ಸಿಗುತ್ತೆ. ಆಫರ್ ಇಲ್ಲದಿರೋ ಟೈಮಲ್ಲಿ ಮಾಮೂಲಿ ಇವೇ ಬಂದು 500 ಆ ಥರ ಇರುತ್ತೆ. ನಾವು ಯಾವಾಗ ಆಫರ್ ಇರುತ್ತೆ ಆಗ ಚೆಕ್ ಮಾಡ್ತಾ ಇರಬೇಕು. ಹಂಗೆ ನೋಡ್ತಾ ಇದ್ದಾಗ ನಮ್ಗೆ ಗೊತ್ತಾದಾಗ ಈಗ ಬುಕ್ ಮಾಡ್ಕೊಬಿಟ್ರೆ ನಮಗೆ ಸಿಗುತ್ತೆ. ಮತ್ತು ಇನ್ನೊಂದು ವಾರ ಬಿಟ್ಕೊಂಡು ಹೋದರೆ ಇದೇ ಡ್ರೆಸ್ಗಳು ಜಾಸ್ತಿ ಆಗಿಬಿಟ್ಟಿರ್ತದೆ. ಅವು ಹೇಗೆ ಅಂದರೆ ಚೇಂಜ್ ಆಗ್ತಾನೇ ಇರುತ್ತೆ. ಒಂದೊಂದು ಸಲ ಫುಲ್ ಕಮ್ಮಿ ಆಗುತ್ತೆ, ಒಂದೊಂದು ಸಲ ಜಾಸ್ತಿ ಆಗುತ್ತೆ. ಆ ಥರ ಫ್ಲಿಪ್ಕಾರ್ಟಲ್ಲಿ ಬಟ್ಟೆ ಜಾಸ್ತಿ ಅಂದರೆ ಕಮ್ಮಿ ಜಾಸ್ತಿ ಆಗ್ತಾನೆ ಇರ್ತದೆ. ನಾವು ನೋಡಿಕೊಂಡು ಬುಕ್ ಮಾಡ್ಕೊಬೇಕು. ಹಾಗೆ ಒಂದು ಬ್ಲೌಸ್ ಬುಕ್ ಮಾಡಿದೆ. ಇದು ನೋಡಿ, ಬರೀ 250 ನೋಡಿ. ಇದು ಯಾವ ಕಲರ್ ಸ್ಯಾರಿಗಾರು ಹಾಕ್ಬೋದು, ಪ್ಲೈನ್ ಕಲರ್ ಸ್ಯಾರಿಗೆ ಹಾಕ್ಬೋದು ನೋಡಿ. ಇದು ಬರೀ 250
ಇದೊಂದು ಬ್ಲೌಸ್ ತೊಗೊಂಡಿದ್ದೆ. ಹಾಗೆ ಇವಕ್ಕೆ ಸ್ಟಿಚ್ ಹಾಕ್ಸ್ಬೇಕಿತ್ತು, ಹಂಗಾಗಿ ಸ್ಟಿಚ್ ಹಾಕಕ್ಕೆ ಕೊಡೋಣ ಅಂತ ಅಂದಲ್ಲ, ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಬೇಕಂದರೆ ನೋಡಿ, ಇವಾಗ ಡಿಸೆಂಬರ್ ಎಂಡಿಂಗು ನಿಮಗೆ ಆಫರ್ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್, ಅಷ್ಟು ಚೆನ್ನಾಗಿದೆ. ಈ ಡ್ರೆಸ್ ಅಂತೂ ತುಂಬಾ ಇಷ್ಟ ಆಯಿತು, ಸಕ್ಕತ್ತಾಯಿತು. ಕ್ಲಾತ್ ಮಾತ್ರ ಅಷ್ಟು ಚೆನ್ನಾಗಿದೆ. ಇದು ನಾವು ಶಾಪಲ್ಲಾದರೂ ಅಷ್ಟೇ ತುಂಬ ಕಾಸ್ಟ್ಲಿ ಇರುತ್ತೆ ಈ ಥರ ಬಟ್ಟೆಗಳೆಲ್ಲ. ಇವೆಲ್ಲ ನೀವು ಗ್ರ್ಯಾಂಡಾಗಿರುತ್ತೆ, ಯಾವುದೇ ಫಂಕ್ಷನ್ಗಳಿಗಾಗಲಿ ಯಾವುದಕ್ಕೆ ಆದರೆ ತುಂಬಾ ಚೆನ್ನಾಗಿರ್ತದೆ. ಇದು ನೋಡಿ 900ಗೆ ಯಾರು ಕೊಡ್ತಾರೆ ಹೇಳಿ ಇದನ್ನು? ಇದು ಬಂದು 1,500 ಇರುತ್ತೆ ಈ ಬಟ್ಟೆ. ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ ಬಟ್ಟೆ ನೋಡಿ, ಒಳಗಡೆದೆಲ್ಲ ಸಕ್ಕತ್ತಾಗಿದೆ. ಹಂಗಾಗಿ ಇವು ನೋಡಿ ಸ್ವಲ್ಪ ಚೆಕ್ ಮಾಡಿ, ನಿಮಗೆ ಫ್ಲಿಪ್ಕಾರ್ಟಲ್ಲಿ ತುಂಬಾ ಕಮ್ಮಿ ಸಿಗ್ತದೆ. ಹಾಗಾಗಿ ಈ ವಿಡಿಯೋನ ಮಾಡಿ ತೋರಿಸಿದ್ದು. ಹೆಣ್ಮಕ್ಳಿಗೆ ಬಟ್ಟೆ ಅನ್ನೋದು ಎಲ್ರಿಗೂ ಇಷ್ಟ ಇದ್ದೇ ಇರುತ್ತೆ. ಏನು ನೋಡಿದ್ರೂ ಸಾಕು ತೊಗೊಬೇಕು, ಇದೇ ಬಟ್ಟೆ ತೊಗೋಬೇಕು ಅಂತ ಆಸೆ ಬರ್ತಾ ಇರ್ತದೆ. ಎಷ್ಟೇ ಬಟ್ಟೆ ತೊಗೊಳ್ಳಿ, ಬಟ್ಟೆ ಮೇಲೆ ಆಸೆ ಜಾಸ್ತಿ. ಯಾರಾದರೂ ಒಂದು ಸೀರೆ ಉಟ್ಟಿರೋದು ನೋಡಿದ್ರೆ ಅದೇನೋ ಇಷ್ಟ ಆಗಿಬಿಟ್ರೆ ನಾವು ಅದೇ ಥರ ತೊಗೋಬೇಕು. ಆ ಥರ ಹೆಣ್ಮಕ್ಳಿಗೆ ಜಾಸ್ತಿ ಬಟ್ಟೆ ಮೇಲೆ ಕ್ರೇಜು. ಒಡವೆ ಬಟ್ಟೆ ಅಂದರೆ ಹೆಣ್ಮಕ್ಳಿಗೆ ಆಸೆ ಇದ್ದಿದ್ದೆ, ಯಾವತ್ತೂ ಹೋಗಲ್ಲ. ಒಬ್ಬೊಬ್ರಿಗೆ ಏನು ಅಂದರೆ ಸಖತ್ ಹುಚ್ಚು, ಬಟ್ಟೆ ಹುಚ್ಚು. ಅಂದರೆ ತೊಗೊತಾನೆ ಇರಬೇಕು, ಅವಾಗ ತೊಗೊತಾನೆ ಇರಬೇಕು. ಈಗ ಕೆಲವರು ಫ್ಲಿಪ್ಕಾರ್ಟು ಮತ್ತು ಮೀಶೋದಲ್ಲೆಲ್ಲ ಬುಕ್ ಮಾಡ್ತಾಯಿದ್ರೆ ಅಡಿಟ್ ಆಗಿಬಿಡ್ತಾರೆ ಕೆಲವ್ರು. ಹೇಗೆ ಅಂತಂದರೆ ಒಂದ್ಸಲಿ ತೊಗೊಂಬಿಡ್ತು ಅಂದರೆ ಆಸೆ ಬರ್ತಾ ಇರ್ತದೆ, ಇದೆಲ್ಲೋ 250ಗೆ ಹಾಕವ್ರೆ, ಇದು ಕಮ್ಮಿ ಐತೆ ತಡಿ ಅಂತೇಳ್ಬಿಟ್ಟು ಬುಕ್ ಮಾಡ್ಕೊಂಡು ಇರೋ ದುಡ್ಡೆಲ್ಲ ಖಾಲಿ ಮಾಡ್ಕೊಬಿಡ್ತೀವಿ. ಬಟ್ ಅತಿಯಾಗಿ ಹಚ್ಕೊಂಡ್ಬಿಟ್ರೆ ಅಷ್ಟೇ, ಬರೋ ದುಡ್ಡೆಲ್ಲ ಖಾಲಿ ಆಯ್ತದೆ. ನಾವು ನೋಡಿಕೊಂಡು ತಗೋಬೇಕು. ಒಬ್ಬರು ಹೆಣ್ಮಕ್ಳಾಗಿ ಮಾಡ್ತಾರೆ ಅನ್ನೋಂಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಮ್ಮ ಮನೇಲೇ ಒಬ್ಬರು ಮಾಡ್ತಾರೆ ಆ ಥರ. ಅವ್ರು ಸಿಕ್ಕಾಬಟ್ಟೆ ತೊಗೋತಾ ಇರ್ತಾರೆ, ತಿಂಗಳಲ್ಲಂತೂ ಎಷ್ಟು ಬಟ್ಟೆ ತೊಗೋತಾರೋ ಲೆಕ್ಕನೇ ಇಲ್ಲ. ಹಂಗೆ ಆಸೆ ಬರುತ್ತಾ ಇರ್ತದೆ, ಇದನ್ನು ತೊಗೋಬೇಕು ಅದನ್ನು ತೊಗೋಬೇಕು ಅಂತ ಹೇಳ್ಬಿಟ್ಟು. ಯಾವುದಕ್ಕೆ ಆದರೂ ಒಂದು ಲಿಮಿಟಲ್ಲಿ ಇರಬೇಕು. ಅತಿಯಾದರೆ ಅಮೃತನ ವಿಷ ಅಂತಾರಲ್ಲ, ಹಂಗೆ ಕೆಲವ್ರಿಗೆ ಬಟ್ಟೆ ಕ್ರೇಜ್ ಜಾಸ್ತಿ, ತುಂಬ ಜಾಸ್ತಿ ತೊಗೊತಾ ಇರ್ತಾರೆ. ಅದು ಅವ್ರವ್ರಿಗೆ ಖುಷಿ, ಅವ್ರವ್ರಿಗೆ ಇಷ್ಟ, ಈ ಥರ ಹಾಕೊಬೇಕು, ಚೆನ್ನಾಗಿರ್ಬೇಕು ಅನ್ನೋದು ಆಸೆ ಇರುತ್ತೆ. ಬಟ್ ಅನಿವಾರ್ಯ ಸಂದರ್ಭ ಹೇಗಿರುತ್ತೆ ಆಗ ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್.